ನಮ್ಮದು ಮೊದಲನೇದಾಗಿ DCC ಬ್ಯಾಂಕ್ ಫಸ್ಟ್ ಟೈಮ್ ನಾನು ಬಂದಿರೋದು. ಅಂದರೆ 10 ವರ್ಷಗಳ ಹಿಂದ್ಗಡೆ ಒಂದ್ಸರಿ ಎಲೆಕ್ಷನ್ ಟೈಮಲ್ಲಿ ಬಂದಿದ್ದೆ. 2014-15ರಲ್ಲಿ 13-14ರಲ್ಲಿ ಎಲೆಕ್ಷನ್ ಟೈಮಲ್ಲಿ ಅವತ್ತು ನಮ್ಮ ನೀಲಕಂಠೇಗೌಡರು ಡೈರೆಕ್ಟರ್ ಆಗಿದ್ದರು. ಅವ್ರ ಜೊತೆನಲ್ಲಿ ನಾವು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಅವ್ರನ್ನ ಬಿಡಬೇಕು ಅಂತ ಬಂದಿದ್ವಿ. ಆ ಟೈಮಲ್ಲಿ ಆಯಿತು ಏನಾಯಿತು ಆವತ್ತು ಬಂದಿದ್ವಿ ಬ್ಯಾಂಕ್ ಹತ್ರ. ತಿರ್ಗಾ ನಾನು ಇವಾಗ ಡೈರೆಕ್ಟ್ರಾಗಿ 3 ತಿಂಗಳು 4 ತಿಂಗಳು ಆಯಿತು. ಇನ್ನೂ ಬಂದಿಲ್ಲ, ಈ ಕಡೆ ಯಾವತ್ತೂ ಬಂದಿಲ್ಲ. ಯಾರಿಗೂ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾರಿಗೂ ಫೋನು ಮಾಡಿಲ್ಲ. ಇವತ್ತೇ ಫಸ್ಟ್ ಟೈಮು ಈ ಬ್ಯಾಂಕಿಗೆ ಬರ್ತಾ ಇರೋದು. ಏನಾದರೂ ಸಾಹೇಬ್ರು ಬಂದವ್ರಂದರೆ ನಮ್ಗೇನಾದ್ರೂ ಅಸೆಂಬ್ಲಿನಲ್ಲಿ ಏನಾದರೂ ಕ್ವಶನ್ ಹಾಕಬೇಕು ಅಂದರೆ ಫಸ್ಟ್ ಇಲ್ಲಿ ಬಂದು ಕೇಳೋದು ಇವ್ರನ್ನ, ಸರ್ ಏನು ಮಾಡೋಣ, ಸರ್ ಏನು ಮಾಡೋಣ, ಈ ಸಹಕಾರ ವಿಚಾರದಲ್ಲಿ ನೀವು ಸ್ವಲ್ಪ ತುಂಬ ಸೀನಿಯರ್ ಇದ್ದೀರಾ, ಏನೇನು ಮಾಡ್ಬೇಕು, ನಾವು ಹೆಂಗೆ ಮಾಡಬೇಕು ಅಂತ. ಇಲ್ಲಿ ಅಷ್ಟೇ, ಬೆಳಗಾಮಲ್ಲಿ ಅಷ್ಟೇ, ಇವತ್ತಿಂದಲ್ಲ 10 ವರ್ಷಗಳಿಂದನೂ ನಾವು 10-15 ವರ್ಷಗಳಿಂದ 2013ರಿಂದನೂ ನಾವು ಇವ್ರ ಜೊತೆ ಈ ಒಡನಾಟ ಇಟ್ಕೊಂಡು ಬರ್ತಾ ಇದ್ವಿ. ಒಳ್ಳೆ ಕ್ಲೋಸ್ ಆಗಿ ಏನೇನು ಮಾಡಬೇಕು ಅಂತಿದ್ವಿ. ಇವತ್ತು DCC ಬ್ಯಾಂಕು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ 2 ಜಿಲ್ಲೆಗೂ ಹೆಂಗೆ ಅಂದರೆ ತಂದೆ ತಾಯಿ ಸಮಾನ. ಈ DCC ಬ್ಯಾಂಕ್ ಒಂದು ಮನೆಗೆ ಯಜಮಾನರು ಅಂತ ಹೇಳ್ತೀವಲ್ಲ, 2 ಜಿಲ್ಲೆಗೆ ರೈತರಿಗೆ ಯಜಮಾನರು. ಇದನ್ನು ನಾವು ಕರೆಕ್ಟಾಗಿ ಇದನ್ನು ಮೇಂಟೈನ್ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ನಾವು ಸ್ವಚ್ಛತವಾಗಿ ನೋಡ್ಕೊಂಡಿದ್ರೆ ಯಾರೋ ಸ್ವಾರ್ಥಕ್ಕೋಸ್ಕರ ಈ ಬ್ಯಾಂಕು ಹಾಳಾಗೋದು ಬೇಡ. ಇದು ಎಂಟೈರ್ 2 ಜಿಲ್ಲೆಯ ರೈತರ ಪಾಲಿಗೆ ತಂದೆ ತಾಯಿ. ಇದು ಈ DCC ಬ್ಯಾಂಕು ಏನಾದರೂ ರೈತರಿಗೆ ಇದಿಲ್ಲ ಅಂತ ಹೇಳಿದ್ರೆ ರೈತರು ಸೂಸೈಡ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾರೆ. ರೈತರು ಸೂಸೈಡ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬಂದಾಗ ರೈತರು ಏನೋ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಜೋಬಲ್ಲಿ 1 ಲಕ್ಷ ರೂಪಾಯಿ ದುಡ್ಡು ಇಟ್ಬಿಟ್ಟು 1 kg ಅಕ್ಕಿ ಸಿಗೋದಿಲ್ಲ, 100 ಗ್ರಾಮ್ ಮೆಣಸಿನಕಾಯಿ ಸಿಗೋದಿಲ್ಲ, 1 ಕಟ್ಟು 1 ಲಕ್ಷ ರೂಪಾಯಿ ನಿಮಗೆ ಕೊತ್ತಂಬರಿ ಸೊಪ್ಪು ಸಿಗೋದಿಲ್ಲ. ರೈತರು ಬೆಳೆದಿಲ್ಲ ಅಂತ ಸಿಗುತ್ತೆ ನಿಮಗೆ. ದುಡ್ಡಿದ್ರೆ ಪ್ರಯೋಜನ ನಿಮ್ಮ ಹತ್ರ, ದುಡ್ಡಿದ್ರೆ ಏನು ಪ್ರಯೋಜನ ಇಲ್ಲ ನಿಮ್ಮ ಹತ್ರ. ನಮಗೇನು ಸಿಗದೇ ಇದ್ದಾಗ ಏನು ತಿನ್ಬೇಕು ನಾವು? ಇದನ್ನು ಕಾಪಾಡ್ಕೊಂಡು ಹೋದರೆ ಏನಾದರೂ ರೈತರು ನಮಗೆ ಉಪಯೋಗ ಆಗ್ತಾರೆ. ಈ ಬ್ಯಾಂಕನ್ನು ರೈತರ ಮನೆ ಬಾಗಿಲಿಗೆ ಸಾಲ ಕೊಡಬೇಕು ಅನ್ನೋದೇ ರೈತರಿಗೆ ಅನ್ನೋದು ಗುರಿಯಾಗಿರೋದು. ಇದಕ್ಕೋಸ್ಕರ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಎಷ್ಟು ಬಡ್ಡಿಗಳನ್ನ ಕಟ್ತಾರೆ. ಸ್ಟೇಟ್ ಗೌರ್ಮೆಂಟ್ ಎಷ್ಟು ಬಡ್ಡಿ ಕಟ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಬಡ್ಡಿಗಳು. ಏನಕ್ಕೆ ಸರ್ಕಾರಗಳು ಇದನ್ನು ವರ್ಷಕ್ಕೆ 1600 ಕೋಟಿ ಏನು ಕೊಡ್ತಾರೆ? 1600 ಕೋಟಿ ಯಾರನ್ನು ನಂಬಿ ಕೊಡ್ತಾರೆ? ಇವರು ಎಂಪ್ಲಾಯ್ಸ್ ನಂಬಿ ಕೊಡ್ತಾರಾ, ಇಲ್ಲ ಅಧ್ಯಕ್ಷ ನಂಬಿ ಕೊಡ್ತಾರಾ, ಇಲ್ಲ ಡೈರೆಕ್ಷನ್ ನಂಬಿ ಕೊಡ್ತಾರಾ? ರೈತರಿಗೋಸ್ಕರ. ಅದನ್ನು ನಾವು ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮಂಥವರು ಇನ್ನು ಬೇರೆ ಏನು ಹೇಳೋಕ್ಕಾಗೋದಿಲ್ಲ. ನಮ್ಮಂಥ ಮುಠಾಲ್ರು ಯಾರೂ ಇಲ್ಲ. ಇದನ್ನು ನಾವು ಉಪಯೋಗಿಸ್ಕೊಂಡಿಲ್ಲ ಅಂದರೆ ನಮ್ಮಂಥ ಮುಠಾಲ್ರು ಯಾರೂ ಇಲ್ಲ. ಆದರೆ ಈ ನಮ್ಮ ಲೋಕಲ್ MLA ಆಗಿ ಇಷ್ಟೊತ್ತಿಗೆ ಯಾವತ್ತೋ ಈ ಬ್ಯಾಂಕಿಗೆ ಬಂದು ಏನಾಗಿದೆ ಹೆಂಗಾಗಿದೆ ಕೇಳಿ ಇದನ್ನೆಲ್ಲ ಒಂದು ಲೆವೆಲ್ ತರ್ಬೋದಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ನಾವಿಲ್ಲಿ ಬರೋಕ್ಕಾಗಿಲ್ಲ, ಬಂದಿಲ್ಲ ನಾವು. ಅದರಿಂದ ದಯವಿಟ್ಟು ಎಲ್ಲ ಫ್ಯಾಕ್ಸ್ಗಳು ಇರ್ತಾರೆ, ಎಲ್ಲ ಬ್ಯಾಂಕ್ ಮ್ಯಾನೇಜರ್ಸ್ ಬಂದಿದ್ದಾರೆ, ಎಲ್ಲರೂ ಅಷ್ಟೇ. ಈ ಬ್ಯಾಂಕನ್ನು ಕಾಪಾಡ್ಕೊಳ್ಳಿ. ನಾವೇನು ಬೇಕೋ ಸಹಕಾರ ಕೊಡ್ತೀವಿ, ನಾವೇನು ಬೇಕೋ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ಕೆಲಸ ಮಾಡೋಣ. ಈ ಬ್ಯಾಂಕನ್ನು ಒಳ್ಳೆ ಅಭಿವೃದ್ಧಿ ಮಾಡೋಣ, ಬ್ಯಾಂಕ್ನ ಒಳ್ಳೆ ಲೆವೆಲ್ ತೊಗೊಂಬರೋಣ, ಒಳ್ಳೆ ಇದು ಮಾಡೋಣ. ಆದರೆ ಈ ಬ್ಯಾಂಕನ್ನು ನಂಬ್ಕೊಂಡಿರುವಂಥ ರೈತರಿಗೆ ಯಾವುದೇ ಕಾರಣಕ್ಕೂ ನಾವು ಮೋಸ ಆಗದಂಗೆ ನೋಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಇಲ್ಲಿ ಬ್ಯಾಂಕ್ ಸ್ಟಾಫೇ ಅಲ್ಲ, ಡೈರೆಕ್ಟರ್ಸ್ದೇ ಅಲ್ಲ, ರೈತರದ್ದು ಜವಾಬ್ದಾರಿ ಇದೆ, ಬ್ಯಾಂಕ್ ಸ್ಟಾಫ್ದು ಜವಾಬ್ದಾರಿ ಇದೆ, ಅಧಿಕಾರಿ ವರ್ಗದವ್ರದ್ದು ಇದೆ, ಎಲ್ಲರದ್ದು ಜವಾಬ್ದಾರಿ ಇದೆ. ಇದರಲ್ಲಿ ಎಲ್ಲರೂ ಜವಾಬ್ದಾರಿ ತಗೊಂಡು ರೈತರ ಪಾಳಿಗೆ ಮನೆ ದೀಪವಾಗಿ ಬೆಳೆಯುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟ.